ಯಾರಾದ್ರೂ ಅಗಸ್ತ್ಯ ಅನ್ನೋರು ಹೋದ್ರೇನು? ಅಗಸ್ತ್ಯನ? ಆಯ್ತು ಹೋಗ್ಲಾ. ಹೈ ಹಾಕು. ಇವತ್ತು ನನ್ ಗೆಲ್ಲಿಲ್ಲ ಅಂದ್ರೆ ಮನೆಗೆ ಹೋಗುದಿಲ್ಲ. ಇವತ್ತು ನೋಡೇ ಬಿಡುವ. ಒಂದ್ ಕೈ ಕಂಡ್ರಲ್ಲ, ನನಗೆ ಗೆಲ್ಲು ಕೈತಿ ಅಲ್ವಾ? ಹಾಕು ಎಲೆನಾ. ಯಾವ್ದೋ ಜಿಂಕೆ ಮರಿ ಇತ್ತಗೆ ಬತ್ತೈತೆ ನೋಡ್ಲಾ. ಹುಡ್ಗಿ ನೀನೆ ತಗ ಬಟ್ಟೆನ ಐರನ್ ಮಾಡಿಸ್ಕೊ ಬರಾಗೋ. ಈ ಊರಲ್ಲಿ ಸುರ ಸುಂದರ ಹಂಗ ಅಂದ್ರೆ ಅದು ನಾನು ಒಬ್ನೇ ಅನ್ಸುತ್ತೆ. ಯುವರ್ ಸ್ವೀಟ್ ನೇಮ್ ಪ್ಲೀಸ್? ಅಂಜಲಿ ಅಂತ. ನಮ್ಮಂಜು. ಹೇಳಿ, ನನ್ನಿಂದ ಏನಾಗ್ಬೇಕು? ಈ ಊರಲ್ಲಿ ಅಗಸ್ತ್ಯ ಅಂತ ಯಾರಾದ್ರೂ ಇದ್ದಾರಾ? ಅಗಸ್ತ್ಯನಾ? ಅಬ್ಬಬ್ಬ, ನಾನು ಪ್ರಿಯಗೆ ಇದ್ದೀನಿ, ಆ ಕಡೆನೆ ಹೋಗ್ತಾ ಇದ್ದೀನಿ. ಬನ್ನಿ ಇಬ್ರು ಜೊತೆಲೆ ಹೋಗೋಣ. ಸರ್ಟು ನಾಳೆ ಐರನ್ ಮಾಡಿಸು. ನಡೀರಿ, ಕುತ್ಕೊಳ್ಳಿ. ಸ್ಟಾರ್ಟ್ ಮಾಡಿ. ನಾನು ಹೆಂಡ್ತಿ ನೋಡಿಲ್ಲ ಅಂದ್ರೆ ಸಾಕು. ಯಾವ ಕಡೆ? ಹಂಗೆ ಸ್ಟ್ರೈಟ್ ಹೋಗಿ ಆಮೇಲೆ ಅಲ್ಲಿ ಲೆಫ್ಟೋ ರೈಟೋ ಏನೋ ಎತ್ಕೊಳ್ಳಿ. ಬೆಂಗಳೂರಿಂದ ಇದ್ರಲ್ಲೇ ಬಂದ್ರಾ? ಅಬ್ಬಬ್ಬಬ್ಬ, ಇನ್ನು ಎಷ್ಟು ದೂರ? ಇಲ್ಲೇ ಎಲ್ಲೋ ಮುಂದೆ ಇರ್ತಾನೆ, ಅಲ್ಲಿ ನೋಡೋಣ. ನಡ್ರಿ, ಅಲ್ಲಿ ಒಂದು ಸರಿಗೆ ಅಗಸಿನ ತೋರಿಸ್ಬಾರ್ದು, ಊರೆಲ್ಲ ಸುತ್ತಿಸ್ಬಿಟ್ಟು ತೋರಿಸ್ಬೇಕು. ನಿಲ್ಸಿ ಇಲ್ಲ. ಅಗಸ್ತ್ಯ, ಅಗಸ್ತ್ಯ, ಲೋ ಅಗಸ್ತ್ಯ, ಯಾರ ಬೆಂಗಳೂರಿಂದ ಅಂಜಲಿ ಅಂತ ನೀನು ಹುಡುಕ ಬಂದವ್ರು ಹೇಳೋ. ನಾನು ಎಲೆ ಆಟನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಬಂದವನಿ, ಬರ್ತೀನಿ. ಬಾಯ್ ಬಾಯ್ ಅಂಜು. ಅಗಸ್ತ್ಯ, ಅಂಜು ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಅನು, ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೆ? ಕಳ್ಕೊಂಬಿಟ್ಟೆ ಅಂಜು, ಎಲ್ಲ ಕಳ್ಕೊಂಬಿಟ್ಟೆ. ಕಳ್ಕೊಂಬಿಟ್ಟಿದ್ಯಾ? ಏನ್ ಹೇಳ್ತಿದ್ಯಾ? ನನ್ಗೇನು ಅರ್ಥ ಆಗ್ತಿಲ್ಲ. ಹೌದು ಅಂಜು, ಅಪ್ಪ ಅಮ್ಮ ಅನು ಎಲ್ಲರನ್ನು ಕಳ್ಕೊಂಬಿಟ್ಟೆ. ನನ್ನ ಜೀವನ ಪ್ರತಿದಿನ ಸ್ಮಶಾನದಲ್ಲಿ ಸುಡ್ತಾ ಇದೆ ಅಂಜು, ಸುಡ್ತಾ ಇದೆ. ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂಜು. ಸರಿಯಾಗಿ ಹೇಳ್ಬೇಕಂದ್ರೆ ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅಂಜು. ಅಗಸ್ತ್ಯ, ನೀನೇನ್ ಹೇಳ್ತಿದ್ಯಾ? ನನಗ್ ಒಂದು ಅರ್ಥ ಆಗ್ತಿಲ್ಲ. ಮನೆಗೋದ್ರೆ ನನ್ನ ತಂಗಿ ಸಾವು ಇನ್ನು ಈಗಲೂ ಕಣ್ಣಲ್ಲಿ ಕಟ್ತಾಗಿದೆ ಅಂಜು, ಕಟ್ತಾಗಿದೆ. ಇನ್ನು ನನ್ನ ತಂದೆ ಸಮಾಧಿ ಹತ್ರ ಹೋದ್ರೆ ನನ್ನ ತಂದೆ ಬರ್ತಾ ಇಲ್ಲ, ನನ್ನ ತಂದೆ ಬದಲು ಯಾರೋ ಬರ್ತಾರೆ, ಏನೋ ಹೇಳ್ತಾರೆ. ಒಂದು ಅರ್ಥ ಆಗ್ತಾ ಇಲ್ಲ ಅಂಜು. ಕನ್ಸಲ್ಲೂ ಪ್ರತಿದಿನ ಪ್ರತಿ ಕ್ಷಣ ಕಾಡ್ತಾ ಇದಾರೆ ಅಂಜು. ಇನ್ನು ಇಲ್ಲಿಗೆ ಬಂದ್ರೆ ನಾನಲ್ಲ, ನಾನು ಯಾರೋ ಬೇರೆ, ಈ ಊರ್ ನಂದಲ್ಲ ಅನ್ನಿಸ್ತಾ ಇದೆ ಅಂಜು. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂಜು, ಗೊತ್ತಾಗ್ತಾ ಇಲ್ಲ. ಒಂದಂತೂ ಸತ್ಯ, ಈ ಊರ್ ನಿಂದಲ್ಲ. ಏನ್ ಹೇಳ್ತಾ ಇದೀಯ ಅಂಜು? ನಿಜನೇ ಹೇಳ್ತಾ ಇದ್ದೀನಿ. ಏನ್ ವಿಷಯ ಅಂತ ನನ್ಗೂ ಸರಿಯಾಗಿ ಗೊತ್ತಾಗ್ತಿಲ್ಲ. ಆದ್ರೆ ಎಲ್ಲದಕ್ಕೂ ಉತ್ತರ ನಿನ್ ಕತ್ತಲಿರೋ ಆ ಸ್ವಸ್ತಿಕ್ ಚಿಹ್ನೆನೆ. ಅದ್ರ ಮೇಲೆ ತುಂಬಾ ಜನರ ಕಣ್ಬಿದ್ದಿದೆ. ನನಗ್ಯಾಕೋ ನಿನಗ್ ತುಂಬಾ ಅಪಾಯ ಇದೆ ಅನ್ಸ್ತಿದೆ. ಇದನ್ನೆಲ್ಲ ಹೋಗಿ ಬೇಗ ಹಣ್ಣಂಗೆ ಹೇಳ್ಬೇಕು. ಎಲ್ಲೋ ಹೋದ್ರು ಎಲ್ಲ ಬರ್ರೋ ಅಣ್ಣ ಕೇಳ್ತವ್ರೆ. ಅಣ್ಣ ಅಣ್ಣ.
ಕಾಲ್ ಮಿ ಬ್ರೌನಿ, ಜಸ್ಟ್ ಕಾಲ್ ಮಿ ಬ್ರೌನಿ. ಬ್ರೋನಿ. ಅವನ ಹೆಸರು ಅಗಸ್ತ್ಯ. ಆದ್ರೆ ಅವನ್ ನಿಜವಾದ ಹೆಸರು ಅಗಸ್ತ್ಯ ಅಲ್ಲ. ಆದ್ರೆ ಅವನ ಹೆಸರು ಅಗಸ್ತ್ಯ ಅನ್ನೋದ್ ಮಾತ್ರ ನನಗ್ ಗೊತ್ತು. ಏನು ಅವನ ಹೆಸರು ಅಗಸ್ತ್ಯನ? ಲೇ ತಂಬಿ ಟೋನಿ, ಏನೋ ಇವಳು ಕನ್ಫ್ಯೂಸ್ ಮಾಡ್ತಾವಳೆ. ಅಣ್ಣ ಅವನ ಹೆಸರು ಅಗಸ್ತ್ಯನೇ. ಅವನ ಹೆಸರು ಅಗಸ್ತ್ಯನೋ ಇಲ್ವಾ ಅಂತ ಅವನಿಗೆ ಮಾತ್ರ ಗೊತ್ತಣ್ಣ. ಅಗಸ್ತ್ಯ ಹೌದು, ಅಗಸ್ತ್ಯ ಅಲ್ಲ. ನನಗಿದ್ಯಾವುದೂ ಬೇಡ. ಬರಕೊಳ್ಳಿ. 1 2 3 4. ನನಗ್ ಬೇಕಾಗಿರೋದು ಈ ಮ್ಯಾಪ್ ಅಷ್ಟೇ. ಮ್ಯಾಪು, ಈ ಮ್ಯಾಪ್ ನನಗ್ ಬೇಕು. ಬಾಸ್, ಅವನ ಹೆಸರು ಅಗಸ್ತ್ಯ. ಇಲ್ಲಿ ಅಗಸ್ತ್ಯ ಮಾತ್ರ ಅವನ ಬಗ್ಗೆ ಅವನು ಯಾರು ಅಂತ ತಿಳ್ಕೊಳ್ಳೋ ಹುಡುಕಾಟದಲ್ಲಿದ್ದ. ಅವನನ್ನು ಏನಕ್ಕೋಸ್ಕರ ಯಾರು ಹುಡುಕ್ತಾ ಇದ್ದಾರೆ ಅನ್ನೋ ಒಂದು ಸುಳಿವು ಕೂಡ ಅವನಿಗಿರಲಿಲ್ಲ. ತುಂಬಾ ಹಸುವಾಗ್ತಿದೆ ಅಗಸ್ತ್ಯ. ಹಸುವಾಗಿದೆ ಅಂದ್ರೆ ಅಡಿಗೆ ನೀನೇ ಮಾಡಬೇಕು. ಗಿಣಿ, ನೀನು ಅವ್ರನ್ನ ಫಾಲೋ ಮಾಡಿ ಬರೀ ಇನ್ಫಾರ್ಮೇಶನ್ ಕೊಡಬೇಕು ಅಷ್ಟೇ. ಓಕೆ ಓಕೆ. ಚೆಕ್ಕಪ್ಪ ನನಗೆ ದುಡ್ಡು ಇಟ್ಕೊಂಡು ಕಾಯ್ತಾ ಇದ್ದಂಗಿದ್ದಾನೆ. ಜಗಣ, ಅಗಸ್ತ್ಯ ಎಲ್ಲ ಹೋಗಿದ್ದೆ? ಅವಾಗ ಊರಲ್ಲಿ ಕಾಣಿಸ್ಕೊತಾರೋ, ಇಲ್ಲಾಂದ್ರೆ BP, ಶುಗರು, ಹೃದಯ ಅಪಘಾತ ಎಲ್ಲ ಬಂದ್ಬಿಡುತ್ತೆ ಕಣ. ಎಲ್ಲೋಗಿದೆ? ಎಲ್ಲೋಗನ ಜಗಣ, ಇಲ್ಲೇ ಇದ್ದೀನಿ. ಜಗಣ, ಒಂದ 50,000 ಸಾಲ ಬೇಕಿತ್ತು ಜಗಣ. ಕೊಟ್ಟಿರೋ 1 ಲಕ್ಷನೇ ವಾಪಸ್ ಕೊಡ್ತಾ ಇಲ್ಲ, ಇನ್ನೂ 50,000 ಕೊಡ್ತೀನಿ. ಹೋಗಂದವೆ ಜಗಣ, ನೆಕ್ಸ್ಟ್ ಮಂತ್ 2 ಲಕ್ಷ ಚೀಟಿ ಕಾಸು ಬರ್ತೈತೆ. 2 ಲಕ್ಷನ? ಎಷ್ಟು ಕೊಡ್ಬೇಕು ಕೇಳಿ ಜಗಣ? 1 ಲಕ್ಷ. ಓಕೆನಾ? ಹೇಳದ್ ಕೇಳಿಲಿ. 50,000 ಕೊಡು, 1.5 ಲಕ್ಷ ರೌಂಡ್ ಫಿಗರ್ ಆಗುತ್ತೆ. ನಿನ್ಗೆ 50,000 ಎಕ್ಸ್ಟ್ರಾ ಉಳಿದಿರುತ್ತೆ. ಬೇಕು ಅಂದ್ರೆ ತಗ. ನೋಡಪ್ಪ, ಈಗ ನಿನಗೂ 50,000 ಕೊಡ್ಬೇಕು ನಾನು. 1.5 ಲಕ್ಷ ರೌಂಡ್ ಫಿಗರು. 5% ಬಡ್ಡಿ ಕೊಡ್ತೀಯಾ? ಕೊಟ್ಬಿಡ್ತೀನಿ ಜಗಣ, ಕೊಟ್ಬಿಡ್ ಜಗಣ. ನೆಕ್ಸ್ಟ್ ಮಂತ್ ಕೊಡ್ತೀನಿ. ಸರಿ ಜಗಣ, ಸಿಗೋಣ. 1.5 ಲಕ್ಷ ರೌಂಡ್ ಫಿಗರ್ ಆಯ್ತು, ಕೊಡೋಣ. ರೌಂಡ್ ಫಿಗರು ಜಗಣ 5% ಬಡ್ಡಿ ಕಳ ಕೊಟ್ಬಿಡ್ಬೇಕು. ಕೊಡ್ತೇನೆ. ಎಲ್ಲೋಯ್ತಾನೆ? ನಿನ್ಗೊಂದ್ ವಿಷಯ ಹೇಳ್ಬೇಕಿತ್ತು. ಏನಂಜು? 15 ವರ್ಷ ಆಯ್ತು ನಿನ್ನ ನೋಡಿ. ನಿನ್ನ ಯಾವಾಗ ನೋಡ್ತೀನೋ ಅಂತ ಕಾಯ್ತಾ ಇದ್ದೆ. ನೀನ್ ಇಲ್ಲೇ ಮಲ್ಕೋ. ನೀ ನನ್ ಜೊತೆಗಿದ್ರೆ ನಂಗಷ್ಟೇ ಸಾಕು. ಸರಿ ಅಂಜು, ಮಲಗು. ಅವಳು ಮನೆಗೆ ಬಂದಿದ್ದು ಒಂದು ಕಡೆ ಖುಷಿಯಾದ್ರೆ ಇನ್ನೊಂದು ಕಡೆ ದುಃಖ ಇತ್ತು. ನೀನ್ ಮುಂಚಿನ ತರನೇ ನಗ್ನಗ್ತಾ ಇರ್ಬೇಕು ಅಗಸ್ತ್ಯ. ನಾನು ನಗ್ಬೇಕು, ಪಕ್ಕದಲ್ಲಿರೋನು ನಗಿಸ್ಬೇಕು ಅನ್ನೋ ಆಸೆ ಜಾಸ್ತಿ. ಆದ್ರೆ ನಗ್ಲಾರ್ದಷ್ಟು ನೋವು ಮನ್ಸಲ್ಲಿದೆ. ಕಂಡ ಕನ್ಸೇ ಬೇರೆ, ಸಾಕ್ತಿರೋ ದಾರಿನೇ ಬೇರೆ. ನಿನ್ನ ನೋಡಿದ್ಮೇಲೆ ತುಂಬಾ ಖುಷಿ ಆಯ್ತು. ನಾನ್ ನಿಂಗೊಂದ್ ಮಾತು ಕೇಳ್ಬೇಕಿತ್ತು.